ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕಾನೂನಂತೆ ಕಾನೂನು, ಯುವಪ್ಪಂದಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಯುವಪ್ಪಂದಂತೆ ಸರ್ಕಾರ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ, ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ. ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾವೇರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾವೇರಿಗಾಗಿ ಹೋರಾಟ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುತ್ತಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ, ಧಿಕ್ಕಾರ, ಧಿಕ್ಕಾರ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ, ಧಿಕ್ಕಾರ, ಧಿಕ್ಕಾರ. ಕರ್ನಾಟಕದಲ್ಲಿ ಕುಡಿಯಲು ನೀರಿಲ್ಲ, ಮೂರನೇ ಬೆಳೆಗೆ ನೀರು ಕೇಳುತ್ತಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾವೇರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾವೇರಿಗಾಗಿ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ, ಕಾವೇರಿಯನ್ನ ಉಳಿಸುತ್ತೇವೆ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕಾನೂನಂತೆ ಕಾನೂನು, ಒಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು, ಒಪ್ಪಂದಂತೆ ಕಾನೂನು. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ
ಸರ್ಕಾರ ತಪ್ಪಂದಂತೆ ಸರ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಕಾವೇರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾವೇರಿಗಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಕ್ತವನ್ನ ಚೆಲ್ಲುತ್ತೇವೆ ಕಾವೇರಿಯನ್ನು ಉಳಿಸುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ ಕಾವೇರಿಯನ್ನು ಉಳಿಸುತ್ತೇವೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಕಾವೇರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾವೇರಿಗಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕಾನೂನಂತೆ ಕಾನೂನು ತಪ್ಪಂದಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ತಪ್ಪಂದಂತೆ ಸರ್ಕಾರ ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಬೇಕೇ ಬೇಕು ನ್ಯಾಯ ಬೇಕು ಏನು ಬೆಂಗಳೂರು ನಗರದಲ್ಲಿ ಇಡೀ ಕರ್ನಾಟಕದಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ತಮಿಳುನಾಡವರು ಮೂರನೇ ಬೆಳೆ ಅಂದ್ರೆ ಸನ್ಮಾನ್ಯ ಅಲ್ಲಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಮೂರನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಮಾನವೀಯತೆ ಮನುಷ್ಯತ್ವ ಅನ್ನೋದಿರ್ಬೇಕು. ಇಲ್ಲಿನ ವಾಸ್ತವ ಅಂಶವನ್ನು ಅಲ್ಲಿನ ರೈತರು ಯಾವ ರೀತಿ ಹಂಗೆ ಕರ್ನಾಟಕದ ರೈತರು ಕೂಡ ನಮ್ಮವರೇ ಅಂತ ಅವ್ರು ತಿಳ್ಕೊಂಡು ಇಲ್ಲಿನ ವಾಸ್ತವವನ್ನ ಸಂಪೂರ್ಣವಾಗಿ ಅರ್ಥಕೋಬೇಕು. ಹಾಗೆ ಇಲ್ಲಿ 35ರಿಂದ 40 ಲಕ್ಷ ಜನ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ವಿಜಯ್ ಅವರೇ. ಇಲ್ಲಿ 40 ಲಕ್ಷ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೂ ಹೆಚ್ಚಾಗಿ ಕಾವೇರಿಯನ್ನ ಅವರೇ ಬಳಸ್ತಾ ಇರೋದಿಲ್ಲಿ. ಅಂತವ್ರ ಪರವಾಗಿ ನಾವು ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮಗೂ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ದಯವಿಟ್ಟು ನೀವು ಕೂಡ ಏನಿವಾಗ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ 3ನೇ ತಾರೀಕು ಇಲ್ಲಿಗೆ ವಿಜಯ್ ಅವರು ಬರ್ತಾರೆ ಅಂತ. ಬರೀ ವಿಧಾನಸೌಧದಲ್ಲಿ ಸಭೆ ಆಗಬಾರ್ದು. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ವಾಸ್ತವವಾಗಿ ತೋರಿಸ್ಬೇಕು. ಎಷ್ಟು TMC ನೀರಿದೆ, ನಮ್ಗೆ ಎಷ್ಟು ಬಳಕೆ ಆಗುತ್ತೆ, ಕುಡಿಲಿಕ್ಕೆ ಎಷ್ಟು ಬೇಕು, ನಮ್ಮ ರೈತರಿಗೆ ಬೆಳೆ ಕೊಡ್ತಾ ಇಲ್ಲ, ಬರೀ ಕುಡಿಯಕ್ಕೆ ಕೇಳ್ತಾ ಇರೋದು. ಈ ಕುಡಿಯೋ ನೀರಿಗೂ ಕೂಡ ನೀವು ತಕರಾರನ್ನ ತೆಗಿತೀರಾ ಅಂದ್ರೆ ಈ ಕೂಡಲೇ 40 ಲಕ್ಷ ತಮಿಳಿಗರನ್ನ ನೀವು ವಾಪಸ್ ಕಳಿಸ್ಕೊಳ್ಳಿ. ಅಲ್ಲಿರಂತ ಕನ್ನಡಿಗರನ್ನ ನೀವು ಕಳಿಸಿ, ನಾವು ಸ್ವಾಗತ ಮಾಡಿ ಅವರೆಲ್ಲರನ್ನು ಕರ್ಕೋತೀವಿ. ಇದನ್ನ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಖಂಡಿತವಾಗೂ DK ಶಿವಕುಮಾರ್ ಅವರ ಬಂಗಾರಪ್ಪನವರು ಯಾವ ರೀತಿ ತೀರ್ಮಾನವನ್ನ ತಗೊಂಡ್ರು ಅದೇ ರೀತಿ ನೀವು ಕೂಡ ಗಟ್ಟಿತನದ ನಿರ್ಧಾರವನ್ನು ತಗೋಬೇಕು. DK ಶಿವಕುಮಾರ್ ಅವರೇ, ಇಡೀ ಕನ್ನಡ ಪರ ಸಂಘಟನೆಯವರು ಪಕ್ಷಾತೀತವನ್ನ ಮರೆತು ರಾಜಕಾರಣಿಗಳು ಕೂಡ ನಿಮ್ ಜೊತೆ ನಿಂತ್ಕೋತಾರೆ. ನೀವು ಕನ್ನಡಿಗರ ಪರವಾಗಿ ಕುಡಿಯುವ ನೀರಿನ ವಿಚಾರದಲ್ಲಿ ನೀವೆಲ್ಲರೂ ಕೂಡ ನಿಂತ್ಕೋಬೇಕಾಗಿದೆ. ದಯವಿಟ್ಟು DK ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇರೋದಿಷ್ಟೇ, ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಒಪ್ಪಿಗೆಗೆ ನೀವು ಒಪ್ಪಬಾರದು. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಬೇಕು. ಅರ್ಜಿ ಹಾಕಿ ಏನು ನಮ್ಮ ಕನ್ನಡಿಗರ ಅಂದ್ರೆ ರೈತರ ಮೇಲೆ ಮರಣ ಶಾಸನವನ್ನ ಬರೆದಿರಲ್ಲ ಪ್ರಾಧಿಕಾರ, ಅದ್ರ ವಿರುದ್ಧವಾಗಿ DK ಶಿವಕುಮಾರ್ ನಿಂತ್ಕೋಬೇಕು. ಮುಂದಿನ ಹೋರಾಟ ನಾವು ಪ್ರಾಣ ತೆಗೆದುಕೊಂಡು ಸಿದ್ಧವಾಗಿರ್ತೀವಿ. ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಏನು ಬೆಂಗಳೂರು ನಗರದಲ್ಲಿ ಇಡೀ ಕರ್ನಾಟಕದಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ತಮಿಳುನಾಡವರು ಮೂರನೇ ಬೆಳೆ ಅಂದ್ರೆ ಸನ್ಮಾನ್ಯ ಅಲ್ಲಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಮೂರನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಮಾನವೀಯತೆ ಮನುಷ್ಯತ್ವ ಅನ್ನೋದಿರ್ಬೇಕು. ಇಲ್ಲಿನ ವಾಸ್ತವ ಅಂಶವನ್ನು ಅಲ್ಲಿನ ರೈತರು ಯಾವ ರೀತಿ ಹಂಗೆ ಕರ್ನಾಟಕದ ರೈತರು ಕೂಡ ನಮ್ಮವರೇ ಅಂತ ಅವ್ರು ತಿಳ್ಕೊಂಡು ಇಲ್ಲಿನ ವಾಸ್ತವವನ್ನ ಸಂಪೂರ್ಣವಾಗಿ ಅರ್ಥಕೋಬೇಕು. ಹಾಗೆ ಇಲ್ಲಿ 35ರಿಂದ 40 ಲಕ್ಷ ಜನ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ವಿಜಯ್ ಅವರೇ. ಇಲ್ಲಿ 40
ಲಕ್ಷ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೂ ಹೆಚ್ಚಾಗಿ ಕಾವೇರಿಯನ್ನ ಅವರೇ ಬಳಸ್ತಾ ಇರೋದಿಲ್ಲಿ. ಅಂತವ್ರ ಪರವಾಗಿ ನಾವು ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮಗೂ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ದಯವಿಟ್ಟು ನೀವು ಕೂಡ ಏನ್ ಇವಾಗ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ 3ನೇ ತಾರೀಕು ಇಲ್ಲಿಗೆ ವಿಜಯ್ ಅವರು ಬರ್ತಾರೆ ಅಂತ. ಬರೀ ವಿಧಾನಸೌಧದಲ್ಲಿ ಸಭೆ ಆಗಬಾರ್ದು, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ವಾಸ್ತವವಾಗಿ ತೋರಿಸ್ಬೇಕು. ಎಷ್ಟು TMC ನೀರಿದೆ, ನಮ್ಗೆ ಎಷ್ಟು ಬಳಕೆ ಆಗುತ್ತೆ, ಕುಡಿಲಿಕ್ಕೆ ಎಷ್ಟು ಬೇಕು, ನಮ್ಮ ರೈತರಿಗೆ ಬೆಳೆ ಕೊಡ್ತಾ ಇಲ್ಲ, ಬರೀ ಕುಡಿಯಕ್ಕೆ ಕೇಳ್ತಾ ಇರೋದು. ಈ ಕುಡಿಯೋ ನೀರಿಗೂ ಕೂಡ ನೀವು ತಕರಾರನ್ನ ತೆಗಿತೀರಾ ಅಂದ್ರೆ ಈ ಕೂಡಲೇ 40 ಲಕ್ಷ ತಮಿಳಿಗರನ್ನ ನೀವು ವಾಪಸ್ ಕಳಿಸ್ಕೊಳ್ಳಿ. ಅಲ್ಲಿರಂತ ಕನ್ನಡಿಗರನ್ನ ನೀವು ಕಳಿಸಿ, ನಾವು ಸ್ವಾಗತ ಮಾಡಿ ಅವ್ರೆಲ್ಲರನ್ನು ಕರ್ಕೋತೀವಿ. ಇದನ್ನ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಖಂಡಿತವಾಗೂ DK ಶಿವಕುಮಾರ್ ಅವರು ಬಂಗಾರಪ್ಪನವರು ಯಾವ ರೀತಿ ತೀರ್ಮಾನವನ್ನ ತಗೊಂಡ್ರು ಅದೇ ರೀತಿ ನೀವು ಕೂಡ ಗಟ್ಟಿತನದ ನಿರ್ಧಾರವನ್ನು ತಗೋಬೇಕು. DK ಶಿವಕುಮಾರ್ ಅವರೇ, ಇಡೀ ಕನ್ನಡ ಪರ ಸಂಘಟನೆಯವರು ಪಕ್ಷಾತೀತವನ್ನ ಮರೆತು ರಾಜಕಾರಣಿಗಳು ಕೂಡ ನಿಮ್ ಜೊತೆ ನಿಂತ್ಕೋತಾರೆ. ನೀವು ಕನ್ನಡಿಗರ ಪರವಾಗಿ ಕುಡಿಯುವ ನೀರಿನ ವಿಚಾರದಲ್ಲಿ ನೀವೆಲ್ಲರೂ ಕೂಡ ನಿಂತ್ಕೋಬೇಕಾಗಿದೆ. ದಯವಿಟ್ಟು DK ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇರೋದಿಷ್ಟೇ, ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಒಪ್ಪಿಗೆಗೆ ನೀವು ಒಪ್ಪಬಾರದು. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಬೇಕು. ಅರ್ಜಿ ಹಾಕಿ ಏನು ನಮ್ಮ ಕನ್ನಡಿಗರ ಅಂದ್ರೆ ರೈತರ ಮೇಲೆ ಮರಣ ಶಾಸನವನ್ನ ಬರೆದಿರಲ್ಲ ಪ್ರಾಧಿಕಾರ, ಅದ್ರ ವಿರುದ್ಧವಾಗಿ DK ಶಿವಕುಮಾರ್ ನಿಂತ್ಕೋಬೇಕು. ಮುಂದಿನ ಹೋರಾಟ ನಾವು ಪ್ರಾಣ ತೆಗೆದುಕೊಂಡು ಸಿದ್ಧವಾಗಿರ್ತೀವಿ.